ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಿನ್ನೆ ನಮ್ಮ ಫ್ಯಾಮಿಲಿ ಕಾಂತಾರ ಫಿಲಮ್ ನೋಡೋಕೆ ಹೋಗಿದ್ವಿ PVR ನೆಕ್ಸಸ್ ಫೋರಮ್ ಮಾಲ್ ಮೈಸೂರಲ್ಲಿ. ಫಿಲಮ್ ಬಗ್ಗೆ ಎರಡು ಮಾತಿಲ್ಲ, ತುಂಬ ಚೆನ್ನಾಗಿದೆ. ಬಟ್ ದ ಸರ್ವಿಸ್ ಫ್ರಮ್ ದೇರ್ ಆ್ಯಂಡ್ ವಾಸ್ ಡಿಸ್ಗಸ್ಟಿಂಗ್, ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್. ಶೋ ಸ್ಟಾರ್ಟ್ ಆಗಬೇಕಾಗಿದ್ದು 10 ಗಂಟೆಗೆ, ಬಟ್ ಟೆಕ್ನಿಕಲ್ ಇಶ್ಯೂ ಇದೆ, ಸರ್ವರ್ ಇಶ್ಯೂ ಇದೆ ಅಂತ ಏನೇನೋ ರೀಸನ್ಸ್ ಕೊಟ್ಟು ಅರ್ಧ ಗಂಟೆ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು. ಅದು 10:30ಗೆ ಸ್ಟಾರ್ಟ್ ಆಯಿತು. ಫಿಲಮ್ ನಡೀತಿತ್ತು, ಎಲ್ಲ ನೋಡ್ತಾಯಿದ್ರು. ಬಟ್ ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು VFX ಏನಿದೆ, ಸೊ ಆಲ್ರೆಡಿ ಯಾರು ನೋಡಿದ್ದಾರೆ ಕಾಂತಾರ ಮೂವಿನ ಅವ್ರಿಗೆ ಗೊತ್ತಿರುತ್ತೆ. ಇವ್ರದ್ದು ಟೆಕ್ನಿಕಲ್ ಇಶ್ಯೂ ಅಂದರೆ ಅವ್ರ ಪ್ರೊಜೆಕ್ಟರಲ್ಲಿ VFX ವರ್ಕ್ ಆಗ್ತಿಲ್ಲ ಕರೆಕ್ಟಾಗಿ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿದೆ. ಆದರೂ ಕೂಡ ಫಿಲಮ್ನ ಅವರು ಸ್ಟಾಪ್ ಮಾಡದೆ ಪ್ಲೇ ಮಾಡ್ತಿದ್ದಾರೆ. ನಾವೆಲ್ಲ ಮೆಜಾರಿಟಿ 90% ಆಫ್ ದ ಕ್ರೌಡ್ ಫಸ್ಟ್ ಟೈಮರ್ಸ್ ಇದ್ವಿ, ಸೊ ನಮಗೇನು ಗೊತ್ತಾಗಲಿಲ್ಲ. ಬಟ್ ಕೆಲವೊಬ್ಬರು ಲೈಕ್ ಇದನ್ನು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ನೋಡೋರು ಈ ಥರ ಇಲ್ಲ, ಮೂವಿ ಇದು VFX ಚೇಂಜ್ ಆಗಿದೆ, ಕರೆಕ್ಟಾಗಿ ಡಿಸ್ಪ್ಲೇ ಆಗ್ತಿಲ್ಲ ಅಂತ ಮಧ್ಯದಲ್ಲಿ ಸ್ಟಾಪ್ ಮಾಡಿ ಕ್ವೆಶನ್ ಮಾಡಿದಾಗ ಆವಾಗ ಒಪ್ಕೋತಿದ್ದಾರೆ, ಹೌದು ಪ್ರೊಜೆಕ್ಟರಲ್ಲಿ ತಪ್ಪಿದೆ, ಆ ಇಶ್ಯೂ ಇದೆ, ಈ ಇಶ್ಯೂ ಇದೆ ಅಂತ. ಅಲ್ಲ ಗುರು, ಮೊದಲೇ ನೀನು ಗೊತ್ತಿದ್ದರೆ ಅದನ್ನು ರೆಕ್ಟಿಫೈ ಮಾಡಿ ನೀನು ಹೇಳ್ಬೇಕು ತಾನೆ, ಇನ್ಫಾರ್ಮ್ ಮಾಡ್ಬೇಕು ತಾನೆ. ನಾವೆಲ್ಲ ಕ್ರೌಡ್ ಯಾವಾಗ ಕ್ವೆಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ ಆವಾಗ ಅಪೋಲೋಜೈಸ್ ಮಾಡ್ತಿದ್ದಾರೆ, ಅದು ಮಾಡಿದ್ವಿ ಇದು ಮಾಡಿದ್ವಿ ಆದರೂ ಕೂಡ ವರ್ಕ್ ಆಗ್ತಿಲ್ಲ, ಇದು ಮಾಡ್ತಿಲ್ಲ ಅಂತ. ನಾವು 400-500 ರುಪೀಸ್ ಟಿಕೆಟ್ ಪೇ ಮಾಡಿ ಮೂವಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಈ ಥರ ದೊಡ್ಡ ದೊಡ್ಡ ಮಾಲ್ಗೆ ಹೋದರೆ ಇವ್ರು ಈ ಥರ ಸರ್ವಿಸ್ ಕೊಡ್ತಿದ್ದಾರೆ. ಇದು ಬರೀ ಮೈಸೂರಲ್ಲಿ ಮಾತ್ರ ಅಲ್ಲ, ತುಂಬ ಕಡೆ ಈ ಥರ ಇಶ್ಯೂ ಇದೆ. ನಾನು ತುಂಬ ಕಡೆ ಕೇಳಿದೆ, ನಮ್ಮ ಫ್ರೆಂಡ್ಸ್ ಕೂಡ ಇದೇ ಥರ ಇಶ್ಯೂಸ್ನ ಫೇಸ್ ಮಾಡ್ತಿದ್ದಾರೆ. ಸೊ ನೀವು ಏನಾದರೂ ಈ ಥರ ಇಶ್ಯೂಸ್ ಫೇಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದಾದಮೇಲೆ ಅವ್ರ ಜೊತೆ ಎಲ್ಲ ಜಗಳ ಆಡಿ ಮಾತಾಡಿದ್ದಕ್ಕೆ ನಮ್ಮದು ಒಂದು ಸ್ಕ್ರೀನಿಂದ ಇನ್ನೊಂದು ಸ್ಕ್ರೀನ್ಗೆ ಶಿಫ್ಟ್ ಮಾಡಿ ಅಲ್ಲೊಂದು ಅರ್ಧ ಗಂಟೆ 1 ಅವರ್ ವೇಸ್ಟ್ ಮಾಡಿ ನಮ್ಮ ಮೂವಿ ಎಕ್ಸ್ಪೀರಿಯೆನ್ಸ್ನ ಕಂಪ್ಲೀಟ್ಲಿ ಹಾಳು ಮಾಡಿದ್ರು PVR ನೆಕ್ಸಸ್ ಫೋರಮ್ ಮಾಲ್ ಮೈಸೂರು. ಸೊ ಇದೇ ಥರ ತುಂಬ ಸ್ಕ್ಯಾಮ್ ನಡೀತಿದೆ, ನಮ್ಮ ದುಡ್ಡು ಇಸ್ಕೊಂಡು ನಮಗೆ ಮೋಸ ಮಾಡ್ತಿದ್ದಾರೆ. ಸೊ ನೀವು ಏನಾದರೂ ನೆಕ್ಸ್ಟ್ ಟೈಮ್ ಕಾಂತಾರ ಮೂವಿಗೆ ಹೋಗ್ತೀರಾ ಅಂತಂದರೆ ಕೊನೆಯಲ್ಲಿ VFX ಕ್ಲೈಮ್ಯಾಕ್ಸ್ ಇದೆ, ಸೊ ಅದು ಕರೆಕ್ಟಾಗಿ ಡಿಸ್ಪ್ಲೇ ಆಗ್ತಿದೆಯಾ ಬರ್ತಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಸುಮ್ಮನೆ ನಮ್ಮ ದುಡ್ಡು ಕೊಟ್ಟು ನಾವೇ ಮೋಸ ಹೋಗೋದು ಬೇಡ. ಆಲ್ರೆಡಿ ನಿಮ್ಗೇನಾರು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಏನಾಗಿತ್ತು ಎಲ್ಲಾಗಿತ್ತು ಅಂತ ಹೇಳಿ. ಸೊ ಬೇರೆಯವ್ರಿಗೂ ಅವೇರ್ನೆಸ್ ಮೂಡಲಿ. ಹಾಗೆ ರೀಲ್ನ ತುಂಬ ಶೇರ್ ಮಾಡಿ, ಸೊ ನೆಕ್ಸ್ಟ್ ಟೈಮ್ ಹೋಗೋರಿಗೆ ಹೆಲ್ಪ್ ಆಗಲಿ. ಆ್ಯಂಡ್ ಇದ್ರ ಕಂಪ್ಲೀಟ್ ವೀಡಿಯೋ ಮೈಸೂರು ಟೇಲ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಸೊ ಗೋ ದೇರ್ ಆ್ಯಂಡ್ ವಾಚ್ ಇಟ್. ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್ PVR ನೆಕ್ಸಸ್ ಫೋರಮ್ ಮಾಲ್. ಹೌದು, ಒಪ್ಕೋತೀನಿ, ನಿಮ್ಮ ಟೈಮ್ನ ವೇಸ್ಟ್ ಮಾಡಿದ್ದೀನಿ. ಐ ಆಮ್ ಫುಲ್ ಕಂಪ್ಲೀಟ್. ಯಾಕೆಂದ್ರೆ ಇಂಟೆನ್ಷನ್ ಯಾರು ಮಾಡಿಲ್ಲ ಸರ್. ಸರ್ವರ್ ಆವಾಗ ನಾವು ನಮ್ಮ ಇಂಟೆನ್ಷನ್ ಬುಕ್ ಮಾಡಿದ್ರೆ ಅದಕ್ಕೆ ಮತ್ತೆ ಚೆಕ್ ಮಾಡ್ಬಿಟ್ಟು ನಾವು ಮಾಡಿದ್ವಿ ಸರ್. ಎಲ್ಲ ಪ್ಲೀಸ್ 15 ಮಿನಿಟ್ಸ್ ಇಂದ ನಾನು ಬೇರೆ ಎಡಿಟರ್ ಕಂಪ್ಲೀಟ್ ಆಗಿ ಇನ್ನೂ 10-15 ನಿಮಿಷ ಆಗ್ತದೆ, ಅದಕ್ಕೋಸ್ಕರ ನಾನು ಬೇರೆ ಎಡಿಟರ್ ಅದನ್ನ ಸ್ಕಿನ್ ಮಾಡ್ತೀನಿ. ಪ್ಲೀಸ್ ಅಪಾಲೈಸ್, ಪ್ಲೀಸ್ ಇದೊಂದು ರಿಕ್ವೆಸ್ಟ್ ಮಾಡ್ತೀನಿ. ಬೇರೆ ಎಡಿಟರ್ ಮೇಲೆ ಇದು ಏನಿದೆ ಅದು ನಾನು ಫುಲ್ಫಿಲ್ ಮಾಡ್ತೀನಿ. ನನ್ಗೆ ಗೊತ್ತು ಲೇಟ್ ಆಗಿದೆ, ನಿಮ್ಗೆ ಇದಾಗಿದೆ ಸಾಹೇಬ್ರೆ, ಇಲ್ಲೆಲ್ಲ ಲೇಟ್ ಆಯ್ತದ, ನಮ್ಮ ಮನೆಗೆ ಹೋಗ್ಬೇಕು. ಅವನೇ ಓನರ್ ಡಿಸಿಷನ್ ತಗೊಳಕ್ಕೆ ಅವ್ನ ಕೈಲಿ ಏನೂ ಇಲ್ಲ. ಸುಮ್ಮನೆ ಇನ್ನೂ 1 ಅವರ್ ಮಾತಾಡ್ತಾನ ಅವನು. ಏನ್ ಪ್ರಯೋಜನ ಇಲ್ಲ, ನೀವು ಕೂತ್ಕೊಳ್ಳಿ. ನೀವು ಅಪ್ಪ ಕಂಟಿನ್ಯೂ ಮಾಡಪ್ಪ, ನಾವು ಮನೆಗೆ ಹೋಗ್ಬೇಕು. ಇಲ್ಲಿ ಆರ್ಗ್ಯೂ ಮಾಡ್ತಾ ಕೂತ್ಕೊಳಕ್ ಅವನೇ ಡಿಸಿಷನ್ ತಗೊಳಕ್ ಆಗಲ್ಲ ಸರ್. ಕೆಲ್ಸದವನು ಅವನು. ಏಯ್ ಹೋಗ, ನೀನ್ ಫಸ್ಟ್ ಹೋಗಿ ಪ್ಲೇ ಮಾಡ, ಕಂಟಿನ್ಯೂ ಮಾಡು, ಮನೆಗೆ ಹೋಗ್ಬೇಕು ನಾವು. ಹೋಗಪ್ಪ.